ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ಅಂಗಡಿಯಿಂದ ಮನೆಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಸ್ ನೈಟ್ ರೂಟೀನ್ ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಾದ್ರೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಗಲೀಜಾಗಿದೆ ನಮ್ಮ ಮನೆಯಲ್ಲಿ. ತಿಂಗಳಿಗೆ 2 ದಿವಸ ಅಂತೂ ಕಬೋರ್ಡ್ ಕ್ಲೀನಿಂಗೆಲ್ಲ ಮಾಡ್ತಾ ಇರಬೇಕಾಗತ್ತೆ. ವಿಡಿಯೋ ನಾನು 2 ದಿವಸ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಅಂಗಡಿಗೆ ಇವತ್ತು ನಮ್ಮ ಅಣ್ಣನ ಮಗ ಹಾಗೆ ಪಾಪು ಇಬ್ಬರು ಆಟ ಆಡ್ಕೊತವ್ರೆ. ಏನು ತಿಂತಾ ಇದೆಯಾ ನಿನಗೆ? ಬೋಂಡ. ಇವತ್ತು ಇದು ಹೋಲಿ ಹಬ್ಬದ ಹಿಂದಿನ ದಿವಸದ ಬ್ಲಾಗು. ಇಲ್ಲಿ ಪಾಪು ಮತ್ತು ಅಣ್ಣನ ಮಗ ಇಬ್ಬರು ಸ್ಕೂಲ್ಗೆ ಹೋಗಿಲ್ಲ. ಪಾಪುದು ಯೂನಿಫಾರ್ಮ್ ಸಿಕ್ಕಿರಲಿಲ್ಲ ಅಂತ ಹೋಗಿರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಹೋಳಿ ಹಬ್ಬದ ದಿವಸ ಅವನಿಗೂ ಸ್ಕೂಲ್ ಬಿಟ್ಟು ಬಂದರು. ಅಂದರೆ ಒಂದು 10 ಗಂಟೆ ಹಂಗೆ ಬಿಟ್ಟು ಬಂದರು. ಬ್ಯಾಗೇನು ಇರಲಿಲ್ಲ. ಕಲರ್ ಡ್ರೆಸ್ಸಲ್ಲಿ ಹೊಸ ಬಟ್ಟೆನ ಹಾಕಿ ಕಳಿಸ್ಕೊಟ್ಟಿದ್ವಿ. ಹಾಗೆ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಅಂಗಡಿ ಹತ್ರ ಬಂದರು. ಸಂಜೆ ಹಾಗೆ ಅವರಿಗೆ ಒಂದು 4 ಗಂಟೆ ಹಂಗೆ ಮನೆಗೆ ಬಿಟ್ಟು ಬರ್ತಾರೆ, ಚೇತು ಅಂಜಲಿಗೆಲ್ಲನೂ. ಹೋಲಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯವ್ರು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಸ್ಕೂಲ್ ಹತ್ರ ಹೋಗಬೇಕು ಅಂತ ಹೇಳಿ. ಸೊ ಹೋಗಿ ಬಂದಿದ್ರು. ಅಂದರೆ ಪಾಪುಗಿನ್ನೂ ಕರ್ಕೊಂಡು ಬಂದಿರಲಿಲ್ಲ. ಅಷ್ಟರಲ್ಲಿ ಹಿಂದಿಯವರೆಲ್ಲ ತುಂಬಾ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬ ಹೋಲಿನ. ಅವರು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಮನೆಯವ್ರಿಗೆ ಫುಲ್ಲು ಹೋಲಿಯಲ್ಲಿ ತುಂಬಿಸಾಕ್ಬಿಟ್ಟವ್ರೆ. ಇವತ್ತು ಆ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಮಾಡೋಕ್ಕಾಗಲ್ಲ, ಹೋಲಿ ಹಬ್ಬ ಅಲ್ವಾ. ಮನೆಗೆ ಬಂದು ನಾನು ಸ್ವಲ್ಪ ಪಾಪುದೆಲ್ಲ ಆಟ ಸಾಮಾನೆಲ್ಲ ಮುರಿದೋಗಿರೋದು ಅದೆಲ್ಲನೂ ಫುಲ್ಲು ಮಂಚೆ ಕೆಳಗಡೆ ಎಲ್ಲ ಹರಡಿ ಬಿಸಾಕಿದ್ದ. ಅದನ್ನೆಲ್ಲನೂ ಒಂದು ದೊಡ್ಡ ಟಬ್ಬಲ್ಲಿ ನಾನು ಎತ್ತಿಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಅಲ್ಲೊಂದು ಇಲ್ಲೊಂದು ಸಾಮಾನುಗಳು ಬಿದ್ದಿರಬಾರ್ದು, ನೀಟಾಗಿರಬೇಕು ಮನೆ ಅಂತ ಹೇಳಿದರೆ. ಮಂಚದ ಮೇಲೂ ಮಂಚದ ಕೆಳಗಡೆ ಕೂಡ ಅಷ್ಟೇ, ಒಂದು ಚಿಕ್ಕ ವಸ್ತು ಕೂಡ ಬಿದ್ದಿರಬಾರ್ದು, ನೀಟಾಗಿರಬೇಕು. ಹಾಗಾಗಿ ಎಲ್ಲ ತುಂಬಿಸಿ ಇಡ್ತಾ ಇದ್ದೀನಿ. ನಿದ್ದೆ. ಸೊ ಇವತ್ತು ಹೋಲಿ ಹಬ್ಬ ಆಡ್ಕೊಂಬಂದು ನೋಡಿ ನಮ್ಮ ಮನೆಯವ್ರು ನಿದ್ದೆ ಕೂತ್ಕೊಂಡಿದ್ದ ಜಾಗದಲ್ಲೇ ನಿದ್ದೆ ಮಾಡ್ತಾವ್ರೆ. ಇದೆಲ್ಲನೂ ಹೋಲಿ. ಹ್ಯಾಪಿ ಹೋಲಿ ಗುಂಡ ಹೇಳು. ಹ್ಯಾಪಿ ಹೋಲಿ ಅಂತ ಎಲ್ಲರಿಗೂ ಹೇಳು. ಎಲ್ಲರಿಗೂ ಅಂತ ಹೇಳು. ಏನು ಮಾಡ್ತಾ ಇದೀಯಾ? ಮೂತಿ ನೋಡು ಮಮ್ಮ. ಸೊ ಟೈಮ್ ಆಯಿತು ಫ್ರೆಂಡ್ಸ್, 9 ಗಂಟೆ. ಮನೆಗೆ ಇವಾಗ ಬಂದಿದ್ದೀವಿ. ಇನ್ನು ಅಡುಗೆ ಮಾಡಬೇಕು. ಮಿಷಿನ್ಗೆ ಇಲ್ಲಿ ಬಟ್ಟೆನ ಹಾಕಿದ್ದೀನಿ. ಮತ್ತು ಈ ರೂಮ್ ಕೂಡ ಕ್ಲೀನ್ ಆಯ್ತು ಇವಾಗ. ನಿನ್ನೆದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಕಬೋರ್ಡ್ ಎಲ್ಲ ಪೂರ್ತಿಯಾಗಿ ಮುರಿದೇ ಹೋಗ್ಬಿಟ್ಟಿದೆ ಕಬೋರ್ಡ್. ಸೊ ನಿನ್ನೆ ಪೂರ್ತಿಯಾಗಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಪೂರ್ತಿಯಾಗಿ ಈ ರೀತಿ ಇನ್ನೊಂದು ವಾರ ಇರಲ್ಲ ಅಷ್ಟೇ ಈ ಥರ ನೀಟಾಗಿ. ಒಂದು ವಾರ ಹಬ್ಬ ಇದ್ದರೆ ಇವಾಗ 1-2 ದಿವಸ ನನ್ನ ಮೇಲೆ ಭಯಕ್ಕೆ ನೀಟಾಗಿ ಇಟ್ಕೊತಾರೆ. ಮತ್ತು ಮಾಮೂಲಿ ಬಟ್ಟೆಗಳನ್ನ ಎಳೆದಾಕ್ತಾರೆ. ಮನೆಗೆ ಇವಾಗ ಅಷ್ಟೇ ಬಂದು ಸೊ ಆಲ್ಮೋಸ್ಟ್ ಕಾಲು ಭಾಗ ಕೆಲಸನ ಮುಗಿಸ್ಕೊಂಡ್ವಿ. ಇವಾಗ ಅಡುಗೆ ಮಾಡ್ಕೋಬೇಕು. ಮತ್ತು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದ್ವಿ. ಸೊ ಏನೇನು ಅಂತ ಹೇಳಿ ಸೊ ಬನ್ನಿ ತೋರಿಸ್ತೀನಿ. ತುಂಬ ದಿವಸ ಆಗಿತ್ತು. ಸೊ ಸ್ಟಿಕ್ಕರ್ ಎಲ್ಲ ಖಾಲಿಯಾಗಿತ್ತು, ನೇಲ್ ಪಾಲಿಸು ಮತ್ತು ಸ್ಟಿಕ್ಕರ್ ಎಲ್ಲ ಖಾಲಿಯಾಗಿತ್ತು. ಸೊ ನೋಡ್ಬೋದು, ನಾನೇನು ಗೊತ್ತಾ, ನೇಲ್ ಪಾಲಿಸ್ ನಾನು ತಗೊಳಕ್ಕೆ ಹೋದರೆ ಸೊ ಎಲ್ಲ ವೆರೈಟೀಸ್ ನೇಲ್ ಪಾಲಿಸ್ನ ಹಾಕ್ಕೊಂಡ್ಬಿಡ್ತೀನಿ ಅಲ್ಲೇ. ಮತ್ತು ಒಂದು ಇಸ್ಕೊಂಡಿದ್ದೀನಿ. ಸೊ ಯಾವ ಕಲರ್ ಇಸ್ಕೊಂಡೆ ಅಂದರೆ ಈ ರೀತಿ ಮೆರೂನ್ ಕಲರ್ ಇಸ್ಕೊಂಡೆ. ಈ ರೀತಿ ನೋಡಿ, ಎಲ್ಲ ಗ್ರೇ ಕಲರು ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ನೇಲ್ಸ್ಗೆ ಹಚ್ಕೊಂಡ್ಬಂದೆ ಅಲ್ಲೇ. ಸೊ ಏನೇನು ತೊಗೊಬಂದೆ ಅಂಥೇಳಿ ತೋರಿಸಿ. ಸುಮಾರು ದಿವಸ ಆಯಿತು ಸ್ಟಿಕ್ಕರ್ ಎಲ್ಲ ತೊಗೊಂಡು. ಹಾಗಾಗಿ ತೊಗೊಂಡು ಇವಾಗಷ್ಟೇ ಬಂದ್ವಿ. ಇವಾಗ ಟೀ ಮಾಡಿ ಕುಡಿಬೇಕು. ಹಾಲು ತೆಗೆದಿಟ್ಟಿದ್ದೀನಿ, ಇವಾಗ ಟೀ ಮಾಡ್ಕೋಬೇಕು. ಸೊ ಏನೇನು ತೊಗೊಬಂದೆ ಅಂಥೇಳಿ ತೋರಿಸಿ ನೋಡ್ಬೋದು. ಸೊ ಇದೆಲ್ಲ 10 ರೂಪೀಸ್ದು. ಇದೊಂದು 40 ರೂಪೀಸ್ಗೆಲ್ಲ ತೊಗೊಂಡ್ವಿ. ನೋಡಿ ಏನೇನು ತೊಗೊಂಬಂದೆ ಅಂಥೇಳಿ. ಸ್ಟಿಕ್ಕರ್ಸ್ ಇದು ಸುಮಾರು ವರ್ಷ ಗಂಟ ಬರುತ್ತೆ. ಕಲರ್ ಇರುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ತೊಗೊಂಡೆ. ಮತ್ತು ಈ ರೀತಿಯಾಗಿ ರಬ್ಬರ್ಸ್ ತೊಗೊಂಡೆ 2. ಇದು ಅಷ್ಟೇ 10 ರೂಪೀಸೇನೆ ಒಂದು. ಚೆನ್ನಾಗಿದೆ ಅಲ್ವಾ? ಸೊ ಹಾಗಾಗಿ ತೊಗೊಂಡೆ. ಸೊ ಚೀಪಾಗಿ ಚೆನ್ನಾಗಿತ್ತು. ಹಾಗೆ ಒಂದು ನೇಲ್ ಪಾಲಿಸ್. ಇದು 90 ರೂಪೀಸ್ ಹೇಳಿದ್ರು, 70 ರೂಪೀಸ್ ತೊಗೊಂಡ್ರು. ಬಟ್ ಇದು ವಾಟರ್ ಪ್ರೂಫ್ ಅಂತೆ, ಚೆನ್ನಾಗಿದೆ. ಹಾಗೆ ಹೇರ್ ಕ್ಲಿಪ್ಪು ಒಂದು ಜೊತೆ, ಮತ್ತು ಹ್ಯಾಂಡ್ಗೆ. ಸೊ ಇದು ಕೂಡ ಹ್ಯಾಂಡ್ಗೆ. ಸೊ 2 ತೊಗೊಂಬಂದ್ವಿ. ಇದು ನನಗೆ, ಇದು ಅಂಜಲಿಗೆ. ಹಾಗೆ ಇದು ಕ್ಲಿಪ್ಸ್, ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡಿದ್ದಾಳೆ ಅಂಜಲಿ. ಇದು 30 ರೂಪೀಸ್ ಒಂದು. 2, 4, 6, 8, 10 ಪೀಸ್ ಇದೆ.
ಹಾಗೆ ಒಂದು ಸ್ಟಿಕ್ಕರ್, ಇದು ಕೂಡ 10 ರುಪೀಸ್. ಸೊ ಎಲ್ಲ ಸೇರಿಸಿ 200 ರೂಪಾಯಿ ಆಗೇ ಹೋಯ್ತು ಬರ್ತಾ ರೋಡಲ್ಲಿ ಇವತ್ತು. ಸೊ ಇಷ್ಟು ತೊಗೊಂಬಂದ್ವಿ. ಸೊ ಸುಮಾರು ದಿವಸ ಆಗಿತ್ತಲ್ವ, ಏನೂ ಇರಲಿಲ್ಲ ಮನೇಲಿ, ಹಾಗಾಗಿ ತೊಗೊಂಬಂದೆ. ಇದೆಲ್ಲ ಕೈಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ, ನೋಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದೀನಿ. ಫಸ್ಟೆಲ್ಲ ಹಾಕ್ಕೊಳ್ತಾಯಿದ್ದೆ, ಇವಾಗೆಲ್ಲ ಬಿಟ್ಟಿದ್ದೀನಿ ನಾನು ಅಷ್ಟೇ. ಈ ಥರ ನೇಲ್ ಪಾಲಿಸ್ ಎಲ್ಲನೂ ಚೆನ್ನಾಗಿದೆ ಅಲ್ಲ ಕಲರ್ಸು. ಓಕೆ, ಸೊ ಬನ್ನಿ ಇವಾಗ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಇನ್ನು ಯಾವಾಗೋ ಏನೋ ಗೊತ್ತಿಲ್ಲ ತೊಗೊಳೋದು. ಇದು ಈ ಥರ ನೇಲ್ ಪಾಲಿಸ್ ಗ್ಯಾರಂಟಿ, ಇದು ಚೆನ್ನಾಗಿರುತ್ತೆ ಮತ್ತು ಸುಮಾರು ದಿವಸ ಅಂಟ ಬರುತ್ತೆ. ಕಡಿಮೆ ತೊಗೊಂಡ್ರೆ ಅವತ್ತಿಂದ ಅವತ್ತೇ ಹೊರಟೋಗುತ್ತೆ. ಮತ್ತು ಇದು ನಾವು ಅಳಿಸೋರ್ಗು ಹೋಗೋದಿಲ್ಲ ನೇಲ್ ಪಾಲಿಸು, ಚೆನ್ನಾಗಿದೆ. ಹಾಗಾಗಿ ತೊಗೊಂಡೆ. ಕಲರ್ ನನಗೆ ಕುಂಕುಮ ಕಲರ್ ಸಖತ್ತಾಗಿತ್ತು. ಎಲ್ಲ ಎತ್ತಿಕ್ಬಿಟ್ಟು ಟೀ ಮಾಡ್ತೀನಿ ಇವಾಗ. ಟೀ ಕುಡಿದ್ಬಿಟ್ಟು ಬಟ್ಟೆನೂ ಮಿಷಿನಿಂದೆಲ್ಲ ಹಿಂಡಾಕಬೇಕು. ಸೊ ಸುಮಾರು ಕೆಲಸ ಇದೆ, ಎಲ್ಲ ಬೇಗನೆ ಮುಗಿಸ್ಕೊಂಬಿಡೋಣ. ಪಾತ್ರೆಗಳು ಕೂಡ ಇದ್ದಾವೆ, ಇನ್ನೂ ಎಷ್ಟು ಪಾತ್ರೆ ಇದೆ ಅದೆಲ್ಲ ತೊಳಿಬೇಕು. ಸೊ ಸುಮಾರು ಕೆಲಸಗಳು ಇರುತ್ತೆ. ಸಂಜೆ ಬಂದು ಎಲ್ಲ ಕೆಲಸನೂ ಒಂದೊಂದಾಗಿ ಮಾಡ್ಕೋಬೇಕು. ಸೊ ಇದನ್ನು ಎತ್ತಿಕ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೋತೀನಿ. ಬೆಳಿಗ್ಗೆನೆ ಬೇಗ ಹೇಳ್ತಾ ಇದ್ದೀವಿ, ನಡುವೆ ಎದ್ದು ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಒಂದು 5:15 ಆಗಿತ್ತು. ಇನ್ನು ಅಂಗಡಿಗೆ ಬೇರೆ ಹೋಗಬೇಕು. ಸೊ ಇವಾಗ ಒಂದು 2-3 ದಿವಸದಿಂದ ಸ್ವಲ್ಪ ಬೇಗ ಎದ್ದು ಹೋಗ್ತಾ ಇದ್ದೀವಿ. ಇಲ್ಲ ನಮ್ಮಮ್ಮ ಇನ್ನೂ ಹೋಗಿಲ್ವಾ ಅಂಥೇಳಿ, ಬೇಗ ಹೋಗ್ರಿ ಅಂಥೇಳಿ ಫೋನ್ ಮಾಡ್ತಾ ಹೇಳ್ಬಿಟ್ಟು ಹೋಗ್ತಾರೆ. ಸಂಜೆ ಮನೆಯಿಂದ ಹೋಗಬೇಕು ಅಂತ ಹೇಳಿದ್ರೆ ನೋಡ್ಬೋದು ನೀವು, ಇನ್ನೂ ಕತ್ಲೇನೆ ಇತ್ತು. ನಾನು ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿದೆ. ಸೊ ನಮ್ಮ ಮನೆಯವರು ಧೂಪ ಏನೋ ಹಚ್ತಾ ಇದ್ರು. ಅಷ್ಟರಲ್ಲಿ ನಾನು ಮನೆ ಅಂಗಡಿ ಮತ್ತು ಆಚೆ ಎಲ್ಲ ನೀಟಾಗಿ ಗುಡಿಸಿ ಇನ್ನು ಅಲ್ಲಿಗೆ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮನೆಗೆ ಹೋದ್ಮೇಲೆ ಈ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ಸ್ನ ಕಂಟಿನ್ಯೂ ಮಾಡಿರಲಿಲ್ಲ ಫ್ರೆಂಡ್ಸ್, ಮತ್ತು ಇವತ್ತು ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಷ್ಟೇ ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ನಾನ ಮುಗಿಸಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಅಡುಗೆ ಮಾಡ್ತಾ ಇದ್ದೀವಿ ಇವಾಗ. ಚಪಾತಿ ಮತ್ತು ದಾಲ್ ಕರಿ. ಇವಾಗ ಚೇತುಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಫೇಸ್ ಪ್ಯಾಕ್ ಅಂತ ಹೇಳಿ ಸೊ ಹಳೆಯ ಬ್ಲಾಗಲ್ಲಿ ತೋರಿಸಿದ್ದೆ, ನಾನು ಯೂಸ್ ಮಾಡಿದ್ದೆ ಬೇಳೆದು ಫೇಸ್ ಪ್ಯಾಕ್ನ. ಸೊ ಬನ್ನಿ ಇವಾಗ ಅವನಿಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ಸ್ ಮತ್ತೆ ಕಂಟಿನ್ಯೂ ಮಾಡೋಣ. ಇದು ಮೈಸೂರು ಬೇಳೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅಕ್ಕಿ ಮತ್ತು ಮೈಸೂರು ಬೇಳೆ. ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕಿ ಗಟ್ಟಿಯಾಗಿ ಪ್ಯಾಕ್ನ ಕಲಸಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಚೇತುಗೆ ಗುಳ್ಳೆಗಳು ಜಾಸ್ತಿ ಇದ್ದಾವೆ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಬೇವಿನ ಪುಡಿ ಏನು ಮಾಡಿ ಇಟ್ಕೊಂಡಿದ್ದೀನೋ ಸೊ ಅದನ್ನು ಕೂಡ ಹಾಕ್ಕೊಳ್ತೀನಿ ಇವಾಗ. ನೋಡಿ ಪ್ಯಾಕ್ನ ಇಷ್ಟನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಬೇವಿನ ಪುಡಿ ಎಲ್ಲೋ ಇಟ್ಬಿಟ್ಟು ಅವನ ಚೇತು ಸಿಗ್ತಾನೆ ಇಲ್ಲ. ಸೊ ಇವಾಗ ಇದನ್ನು ನಿನ್ನೆಲ್ಲ ಅಪ್ಲೈ ಮಾಡಿದ್ದವನು, ಅದಕ್ಕೆ ಇವತ್ತು ಸಿಗ್ತಾ ಇಲ್ಲ. ಸೊ ಇದನ್ನು ಮಾತ್ರ ಅಪ್ಲೈ ಮಾಡಿಬಿಟ್ಟು ಬರೋಣ ಬನ್ನಿ. ಚಿಕ್ಕ ಮಗು ಥರ ಆಡ್ತಾವನೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನೋಡಿ ಗುಳ್ಳೆಗಳು ನೋಡಿ, ಮುಖ ನೋಡಿ ಹೆಂಗಾಗಿದೆ ಅಂತ, ಕರಿ ಹೆಗ್ಣ ಆಗಿದೆ. ಕರಿ ಹೆಗ್ಣ ಅವನೇ ಅಪ್ಲೈ ಮಾಡ್ಕೊಂಡ್ ಬರ್ತಾನೆ, ಆಮೇಲೆ ತೋರಿಸ್ತೀನಿ. ಅಪ್ಲೈ ಮಾಡ್ಕೊಂಡು ಚೇತು ಏನು ಗೊತ್ತಾ, ಜಾಸ್ತಿ ಗುಳ್ಳೆ ಮತ್ತು ಕಲೆಗಳೆಲ್ಲ ಆಗದಾಗ ಅವನು ಪ್ಯಾಕ್ಲ ಅಪ್ಲೈ ಮಾಡು ಅಂತ ಹೇಳ್ತಾನೆ. ಯಾಕಂದರೆ ನಾನು ಡೈಲಿ ಅಪ್ಲೈ ಮಾಡ್ತಾ ಇರ್ತೀನಲ್ಲ, ಸೊ ಹಾಗಾಗಿ ನಿಂತರ ಆಗಬೇಕು ನಂದು ಫೇಸು ಅಂತ ಹೇಳ್ತಾನೆ. ಬಟ್ ಅದನ್ನು ಪ್ಯಾಕ್ನ ಅಪ್ಲೈ ಮಾಡಿಸ್ಕೊಳ್ಳೋಕ್ಕೆ ಆಟ ಆಡ್ತಾನೆ. ನಿನ್ನ ಮುಖಕ್ಕೆಲ್ಲ ಸವರ್ ಬಿಡ್ತೀಯ, ಬೇಡ ನಾನೇ ಹಚ್ಕೊಳ್ತೀನಿ ಅಂಥೇಳಿ. ಇರೋ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಅವನು ಲಾಸ್ಟಲ್ಲಿ ತೋರ್ಸೋಕ್ಕೆ ಹೋಗಲಿಲ್ಲ, ಅಪ್ಲೈ ಮಾಡಿದಾಗ ಮಾತ್ರನೇ ವಿಡಿಯೋ ಮಾಡ್ಕೊಂಡಿದ್ದು ನಾನಂತೂ ಈ ನಡುವೆ ಬಿಡೋದೇ ಇಲ್ಲ. ಚೇತನ್ ಬೇಡ ಅಂದ್ರೂ ಅಷ್ಟೇ ಡೈಲಿ ಒಂದೊಂದು ವೆರೈಟಿ ಪ್ಯಾಕ್ನ ಯೂಸ್ ಮಾಡಿ ಅವನಿಗೆ ನಾರ್ಮಲ್ ಮುಖ ತಂದೇ ತರ್ತೀನಿ ಇನ್ಮೇಲೆ. ಯಾಕಂದರೆ ಬೇವಿನ ಮರ ಕೂಡ ಇವಾಗ ನಮ್ಮದೇ ಆಗಿರೋದ್ರಿಂದ ಸೊ ಡೈಲಿ ನಾನು ಬೇವಿನ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಅವನಿಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಇದನ್ನು ಅವನು ಲಾಸ್ಟಲ್ಲಿ ತೋರಿಸ್ಕೊಳ್ಳಿಲ್ಲ, ಸುಮ್ಮನೆ ಅಪ್ಲೈ ಮಾಡಿದೆ ಅಷ್ಟೇ. ಮತ್ತು ನಾನು ನೆಕ್ಸ್ಟ್ ಡೇ ಇನ್ನೊಂದು ಥರ ಬೇರೆ ಪ್ಯಾಕ್ನ ಯೂಸ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಅಪ್ಲೈ ಮಾಡಿಸ್ಕೊಳ್ಳೋಕ್ಕೆ ಒಂದು ಕೈ ನಾನು ಇಟ್ಕೊಂಡೆ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೇನೆ. ಇನ್ನು ಅವನಿಗೆ ಅಪ್ಲೈ ಮಾಡಿಬಿಟ್ಟು ಇನ್ನು ಊಟ ಕೂಡ ಮಾಡಬೇಕು ಇವಾಗ. ನೋಡಿ ಫ್ರೆಂಡ್ಸ್, ದಾಲ್ ಕರಿ ಹಾಗೆ ರೈಸ್, ಇಷ್ಟು ಚಪಾತಿ ಇಟ್ಟಿದೆ. ಇವಾಗ ಚಪಾತಿ ಮಾಡ್ಕೋತೀನಿ. ಇದೆ ಇನ್ನು ಚಪಾತಿ ಮಾಡಿ ಊಟ ಮಾಡಿ ಸೊ ನೋಡೋಣ. ಆಮೇಲೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಫಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಬೇಗ.
ವಿಡಿಯೋ ಕಂಟಿನ್ಯೂ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಮತ್ತು ಫೇಸ್ ಪ್ಯಾಕು ಚೇತು ವಾಶ್ ಮಾಡ್ಕೊಂಡಿದ್ದು ವಿಡಿಯೋಲ್ಲಿ ತೋರ್ಸೋಕ್ಕಾಗಿಲ್ಲ ನಾನು. ಸೊ ಮಲ್ಕೊಂಡ್ಬಿಟ್ವಿ. ಅವಾಗೇ ಮಲ್ಕೊಂಡು ಅಂದರೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮೇಲೆ ಟೆರೆಸ್ಗೆಲ್ಲ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಬಂದ್ವಿ. ಸೊ ಇವಾಗ ಹೆವಿ ಬಿಸಿಲು ಇರೋದ್ರಿಂದ ನಾನು ಜಾಸ್ತಿ ಅಂದರೆ ಒಂದು ದಿವಸ ಅಂದರೆ ಒಂದೇ ಟೈಮ್ ನೀರು ಹಾಕ್ತೀನಿ. ಅದು ಬೆಳಿಗ್ಗೆ ಟೈಮ್ ಇದ್ದರೆ ಹಾಕ್ತೀನಿ. ಸೊ ಇಲ್ಲ ಅಂದರೆ ನಾನು ಸಂಜೆ ಟೈಮ್ ಬಂದು ಈ ರೀತಿಯಾಗಿ ನೀರು ಹಾಕಿರ್ತೀನಿ. ಮತ್ತು ಒಂದು ಗುಲಾಬಿ ಮೊಗ್ಗು ಕೂಡ ಬಂದಿದೆ. ಸೊ ಹೂವು ಕೂಡ ಅರಳಿರುತ್ತೆ. ಈ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಯಾವ ರೀತಿಯಾಗಿ ರೋಸ್ ಆಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು. ಸೊ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ ಯಾವ ಥರ ಬಂದಿದೆ. ಮುಲ್ಲಂಗಿ ಇದಾಗ್ಬೋದು, ರೋಸ್ ಆಗ್ಬೋದು, ಅದೆಲ್ಲನೂ. ಇನ್ನು ಸಿಂಪಲ್ ಆಗಿರುವಂಥ ರೂಟೀನ ಇಲ್ಲೇ ಮುಗಿಸಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.